ಇನ್ನು ರಾಜ್ಯದಲ್ಲಿ ಸಿಲಿಂಡರ್ ಗ್ಯಾಸ್ ಅಭಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕೇಂದ್ರ ಸರ್ಕಾರದ ಬೇಜವಾಬ್ದಾರಿಯಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಸಿಲಿಂಡರ್ ಕೊಡಬೇಕಾದವರು ಯಾರಪ್ಪ ಅಂತೇಳಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕೊಟ್ರೆ ತಾನೇ ನಾವು ಕೊಡೋದಕ್ಕಾಗೋದು. ಸಿಎಂ ಸಿದ್ದರಾಮಯ್ಯನವರು ಸಿಲಿಂಡರ್ ಕೊಡಬೇಕಾದವರು ಯಾರು? ಕೇಂದ್ರದಿಂದ ಬರಬೇಕು, ಅಲ್ಲಿಂದಾನೇ ಬರ್ತಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ನಾವು ಕೂಡ 2 ಮೀಟಿಂಗ್ ಮಾಡಿದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಸಿಲಿಂಡರ್ ಅಭಾವ ಆಗದಂತೆ ನೋಡ್ಕೊಳ್ಳಿ ಅಂತ ಕೂಡ ಸೂಚನೆ ಕೊಟ್ಟಿದ್ದೀವಿ. ಸಿಲಿಂಡರ್ ಅಭಾವಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೇಲಿಂದ ಬಂದ್ರೆ ತಾನೇ ನಾವಿಲ್ಲಿ ಸಪ್ಲೈ ಮಾಡೋದಕ್ಕಾಗೋದು ಅಂತೇಳಿ ಸಿದ್ದರಾಮಯ್ಯನವರು ಒಂದು ಕ್ಲಾರಿಟಿ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕೊಡುತ್ತಾ? ಜನರ ಆತಂಕದ ಪ್ರಶ್ನೆ ಇದು. ಜವಾಬ್ದಾರಿ ಸಿಲಿಂಡರ್ ಕೊಡಬೇಕಾಗಿರೋರು ಯಾರಪ್ಪ? ಅಲ್ವಾ, ಸ್ಟೇಟ್ ಗವರ್ಮೆಂಟ್ ಅವ್ರು ಕೊಟ್ರೆ ನಾವು ವಿತರಣೆ ಮಾಡ್ತೀವಿ. ನಾವು ಮಾಡಿದೀವಿ ಮೀಟಿಂಗ್, 2 ಮೀಟಿಂಗ್ಗಳು ಮಾಡಿದೀವಿ. ನಮ್ಮ ಫುಡ್ ಮಿನಿಸ್ಟರ್ 2 ಮೀಟಿಂಗ್ ಬರೆದಿದ್ದಾರೆ. ನಾನು ಪತ್ರನೂ ಬರೆದಿದ್ದೀನಿ ಕನ್ಸರ್ನ್ ಮಿನಿಸ್ಟರ್ಗೆ. ಈ ಅಭಾವ ಆಗ್ಬಾರ್ದು ನೋಡ್ಕೊಳ್ಳಿ ಅಂತ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಬಂದಿದ್ದೀವಿ. ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಕೇಂದ್ರ ಸರ್ಕಾರದ ಜವಾಬ್ದಾರಿ